ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಎದುರಾಗಿದ್ದ ಜಾತಿ ಸಮಸ್ಯೆಯನ್ನು ರಾಘವೇಂದ್ರ ಸ್ವಾಮಿಗಳೇ ತೊಳೆದು ಹಾಕಿದರು. ಅದು 1966ರ ಸಮಯ. ದೊರೈ ಭಗವಾನ್ ಮತ್ತು ಟಿ.ವಿ. ಸಿಂಗ್ ಠಾಗೂರ್ ಅವರು ರಾಘವೇಂದ್ರ ಸ್ವಾಮಿ ಅವರ ಪುಸ್ತಕವಾದ ಗುರು ರಾಜಾಚಾರ್ಯ ಅವರು ಬರೆದ ರಾಘವೇಂದ್ರ ವಿಜಯ ಪುಸ್ತಕವನ್ನು ಸಿನಿಮಾ ರೂಪದಲ್ಲಿ ತರಲು ಹೊರಟಿದ್ದರು. ಇದನ್ನು ತಿಳಿದ ಕೆಲವರು ದೊರೈ ಭಗವಾನ್ ಅವರಿಗೆ ಪತ್ರವನ್ನು ಬರೆದರು. ರಾಜ್ಕುಮಾರ್ ಅವರು ಬ್ರಾಹ್ಮಣರಲ್ಲ, ಅವರಿಂದ ರಾಘವೇಂದ್ರ ಸ್ವಾಮಿಗಳ ಬ್ರಾಹ್ಮಣ ಶ್ರೇಷ್ಠ ಗುರುಗಳ ಪಾತ್ರವನ್ನು ಮಾಡಿಸುತ್ತಿದ್ದೀರಿ, ಇದನ್ನು ನಾವು ಖಂಡಿಸುತ್ತೇವೆ. ಇದನ್ನು ಉದಯ್ ಕುಮಾರ್ ಕಲ್ಯಾಣ್ ಕುಮಾರ್ ಅವರ ಕೈಯಲ್ಲಿ ಮಾಡಿಸಿ ಎಂದು ತಾಕೀತು ಮಾಡಿದರು. ಇದನ್ನು ಒಪ್ಪದೆ ಭಗವಾನ್ ಅವರು ಮಂತ್ರಾಲಯಕ್ಕೆ ಹೋಗಿ ಗುರು ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಮುಂದೆ ನಿಂತು ಶ್ರೀ ಸುಜಯೀಂದ್ರ ತೀರ್ಥ ಪಾದಂಗಳವರ್ ಮತ್ತು ಸುಷಮೀಂದ್ರ ತೀರ್ಥ ಪಾದಂಗಳವರ್ ಅವರ ಅನುಮತಿಯನ್ನು ಪಡೆದು 3 ಚೀಟಿಗಳನ್ನು ಬರೆದು ಹಾಕಿದರು. ಆ 3 ಚೀಟಿಗಳನ್ನು 3 ಬಾರಿ ಎತ್ತಲಾಯಿತು. 3 ಬಾರಿ ಯಾರ ಹೆಸರು ಹೆಚ್ಚು ಬರುತ್ತದೋ ಅವರೇ ಪಾತ್ರ ಮಾಡಬೇಕು ಎಂದು ನಿರ್ಧರಿಸಿದರು. 3 ಬಾರಿಯೂ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರೇ ಬಂತು. ಇನ್ನ ಯಾರ ಮಾತಿಗೂ ನಾನು ತಲೆ ಕೆಡಿಸಿಕೊಳ್ಳುವುದಿಲ್ಲ, ರಾಯರ ಪ್ರೇರಣೆ ನನ್ನ ಮೇಲಾಯಿತು ಎಂದು ರಾಜ್ಕುಮಾರ್ ಅವರು ಅಂದೇ ಚಪ್ಪಲಿಯನ್ನು ತ್ಯಜಿಸಿಬಿಟ್ಟರು. ನಂತರ ಮುಂದಿನ 43 ದಿನಗಳ ಕಾಲ ಅವರು ಶುದ್ಧ ಸಸ್ಯಾಹಾರವನ್ನು ಸೇವಿಸಿ ತಮ್ಮ ಚಪ್ಪಲಿಯನ್ನು ಧರಿಸದೆ ಬ್ರಹ್ಮಚರ್ಯ ವ್ರತವನ್ನು ಪಾಲಿಸಿದರು. ರಾಜ್ಕುಮಾರ್ ಅವರು ತಮ್ಮ ಸಿನಿ ಜೀವನದಲ್ಲಿ ಯಾವುದಾದರೂ ಒಂದು ಚಿತ್ರವನ್ನು ನೋಡಿ ಎಂದು ಪ್ರೇಕ್ಷಕರಿಗೆ ಹೇಳಿದರೆ ಅದು ಮಂತ್ರಾಲಯ ಮಹಾತ್ಮೆ ಚಿತ್ರ. ಈ ಚಿತ್ರವನ್ನು ಅಭಿಮಾನಿಗಳು ಚಪ್ಪಲಿ ಇಲ್ಲದೆ ಚಪ್ಪಲಿಯನ್ನು ಥಿಯೇಟರ್ನ ಹೊರಗೆ ಬಿಟ್ಟು ಚಿತ್ರರಂಗದಲ್ಲಿ ಚಿತ್ರವನ್ನು ವೀಕ್ಷಿಸಿ ಭಕ್ತಿಪೂರ್ವಕವಾಗಿ ನಮಿಸಿದರು. ಈ ಚಿತ್ರ 25 ವಾರಗಳ ಯಶಸ್ವಿ ಪ್ರದರ್ಶನ ಕಂಡು ಈ ಚಿತ್ರದಲ್ಲಿ ನಟಿಸಿದ ಎಲ್ಲರಿಗೂ ಯಶಸ್ಸು ಲಭಿಸಿತು. ಗುರು ರಾಘವೇಂದ್ರ ಸ್ವಾಮಿಗಳ ಯಾವ ಹಾಡು ಯಾವ ಚಿತ್ರ ನಿಮಗೆ ಬಹಳ ಇಷ್ಟ ಎಂದು ಕಮೆಂಟ್ ಮಾಡಿ.